ಯಾವ ರಾಶಿಯ ಜನರು ಅತಿ ಹೆಚ್ಚು ಕಾಮಪ್ರಚೋದಕರಾಗಿರುತ್ತಾರೆ? ಯಾವ ರಾಶಿಯ ಜನರು ಅತಿ ಹೆಚ್ಚು ರೊಮ್ಯಾಂಟಿಕ್ ಆಗಿರುತ್ತಾರೆ? ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯ ಜನರು ಅತಿ ಹೆಚ್ಚು ಕಾಮಪ್ರಚೋದಕರಾಗಿರುತ್ತಾರೆ ಎಂದು ನೀವೆಂದಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ಇಂದು ನಾವು ಕಾಮಪ್ರಚೋದಕತೆಯ ಮಟ್ಟದಲ್ಲಿ ಎಲ್ಲರಿಗಿಂತ ಮೇಲೆ ಎನಿಸಿಕೊಂಡಿರುವ ಟಾಪ್ ರಾಶಿಗಳ ಬಗ್ಗೆ ತಿಳಿಯೋಣ. ಯಾವುದೇ ಮಹಿಳೆಯಾಗಲಿ ಅಥವಾ ಪುರುಷನಾಗಲಿ ತನ್ನ ಜೀವನ ಸಂಗಾತಿ ಅಥವಾ ಲೈಫ್ ಪಾರ್ಟ್ನರ್ ತನ್ನನ್ನು ತುಂಬಾ ಪ್ರೀತಿಸಬೇಕು ಎಂಬ ಆಸೆ ಇರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಯು ಅವನ ವ್ಯಕ್ತಿತ್ವದೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿರುತ್ತದೆ. ರಾಶಿಯಿಂದ ಕೇವಲ ಭವಿಷ್ಯವನ್ನು ಮಾತ್ರ ತಿಳಿಯಲಾಗುವುದಿಲ್ಲ, ಬದಲಿಗೆ ವ್ಯಕ್ತಿಯ ಜೀವನದ ಹಲವು ಅಂಶಗಳನ್ನು ತಿಳಿಯಬಹುದು. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಪ್ರೇಮ, ಕಾಮಪ್ರಚೋದಕತೆ ಮತ್ತು ಭೋಗವಿಲಾಸದ ಕಾರಕ ಎಂದು ಪರಿಗಣಿಸಲಾಗಿದೆ. ಜಾತಕದ ಬಗ್ಗೆ ನೀವು ಚೆನ್ನಾಗಿ ತಿಳಿದಿರಬಹುದು. ಈ ಕಾರಣದಿಂದಲೇ ಜಾತಕವನ್ನು ಹೊಂದಿಸುವಾಗ ದಾಂಪತ್ಯ ಸುಖವನ್ನು ನೋಡಲು ಶುಕ್ರ ಗ್ರಹವನ್ನು ಪರಿಶೀಲಿಸಲಾಗುತ್ತದೆ. ಯಾವ ಜಾತಕದಲ್ಲಿ ಈ ಗ್ರಹವು ಬಲಿಷ್ಠವಾಗಿರುತ್ತದೆಯೋ ಅಥವಾ ಉನ್ನತ ಸ್ಥಿತಿಯಲ್ಲಿರುತ್ತದೆಯೋ ಆ ವ್ಯಕ್ತಿಯನ್ನು ಬಹಳ ರೊಮ್ಯಾಂಟಿಕ್ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನೀವು ಚಿಂತಿಸಬೇಕಾಗಿಲ್ಲ. ನಿಮ್ಮ ಬಳಿ ಜನ್ಮಜಾತಕ ಇಲ್ಲದಿದ್ದರೂ ಸಹ ಇಲ್ಲಿ ಯಾವ ರಾಶಿಯ ಜನರು ಅತಿ ಹೆಚ್ಚು ರೊಮ್ಯಾಂಟಿಕ್ ಅಥವಾ ಕಾಮಪ್ರಚೋದಕರಾಗಿರುತ್ತಾರೆ ಎಂದು ತಿಳಿಯಬಹುದು. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವದ ಬಗ್ಗೆಯೂ ಅವನ ರಾಶಿಯು ಬಹಳಷ್ಟು ಹೇಳುತ್ತದೆ. ಅದೇ ರೀತಿ ಪ್ರತಿಯೊಬ್ಬರ ಕಾಮಪ್ರಚೋದಕತೆಯ ಬಗ್ಗೆಯೂ ರಾಶಿಯಿಂದ ಬಹಳಷ್ಟು ತಿಳಿಯಬಹುದು. ಕೆಲವು ರಾಶಿಯ ಜನರು ಓದುವಿಕೆ ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ, ಇನ್ನು ಕೆಲವರಿಗೆ ಧನ ಗಳಿಸುವ ಆಸೆ ತುಂಬಿರುತ್ತದೆ. ಆದರೆ ಕೆಲವು ರಾಶಿಯ ಜನರು ತುಂಬಾ ರೊಮ್ಯಾಂಟಿಕ್ ಆಗಿರುತ್ತಾರೆ. ಈ ರಾಶಿಗಳಿಗೆ ಸಂಬಂಧಿಸಿದ ಜನರು ತಮ್ಮ ಸಂಗಾತಿಗೆ ದಾಂಪತ್ಯ ಸುಖವನ್ನು ನೀಡುವುದಕ್ಕೆ ಹೆಸರಾಗಿದ್ದಾರೆ. ಪ್ರತಿ ರಾಶಿಯ ಜನರಿಗೆ ತಮ್ಮದೇ ಆದ ವಿಶಿಷ್ಟ ಗುಣವಿರುತ್ತದೆ. ಕೆಲವು ರಾಶಿಗಳು ಇವೆ, ಇವುಗಳ ಕಡೆಗೆ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಆಕರ್ಷಿತರಾಗುತ್ತಾರೆ. ಬಹಳಷ್ಟು ಜ್ಯೋತಿಷಿಗಳು ಈ ವಿಷಯದ ಬಗ್ಗೆ ಮಾಹಿತಿ ನೀಡಲು ಹಿಂದೇಟು ಹಾಕುತ್ತಾರೆ. ಆದರೆ ನನ್ನ ನಂಬಿಕೆಯ ಪ್ರಕಾರ ವ್ಯಕ್ತಿಯು ಮರ್ಯಾದೆಯಿಂದ ಇರತಕ್ಕ ಮಾಹಿತಿಯನ್ನು ನೀಡುವುದು ಸರಿಯಾಗಿದೆ. ಆದ್ದರಿಂದ ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಂಬರ್ 1, ಮೇಷರಾಶಿ. ಅಗ್ನಿರಾಶಿಗೆ ಸಂಬಂಧಿಸಿದ್ದರಿಂದ ಮೇಷರಾಶಿಯ ಜನರು ಪ್ರೇಮವನ್ನು ಇಷ್ಟಪಡುತ್ತಾರೆ ಮತ್ತು ಪ್ರೇಮ ಸಂಬಂಧದಲ್ಲಿ ಮೊದಲಿಗರಾಗಿ ಮುಂದಡಿಯಿಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯ ವ್ಯಕ್ತಿಯ ಶಕ್ತಿಯ ಮಟ್ಟ ತುಂಬಾ ಜಾಸ್ತಿ ಇರುತ್ತದೆ. ಈ ರಾಶಿಯ ಗಂಡಸರು ತಮ್ಮ ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಮೇಷರಾಶಿಯ ಜನರ ಮದುವೆ ಶೀಘ್ರವಾಗಿ ಆಗುತ್ತದೆ. ಇವರ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಈ ರಾಶಿಯ ಸ್ವಾಮಿಯಾಗಿರುವ ಮಂಗಳ ಗ್ರಹದಿಂದಾಗಿ ಇವರಲ್ಲಿ ಕಾಮಪ್ರಚೋದಕತೆಯು ಪ್ರಬಲವಾಗಿರುತ್ತದೆ ಮತ್ತು ಇವರು ಪ್ರೀತಿಯ ಜೊತೆಗೆ ಸಂಗಾತಿಯೊಂದಿಗೆ ಆತ್ಮೀಯ ಸಂಬಂಧವನ್ನು ಬೆಳೆಸುವ ವಿಷಯದಲ್ಲಿ ಹೆಚ್ಚು ಉತ್ಸುಕರಾಗಿರುತ್ತಾರೆ. ಈ ರಾಶಿಯ ಸ್ತ್ರೀ ಪುರುಷರು ತಮ್ಮ ಪ್ರೇಮ ಪ್ರಸಂಗಗಳನ್ನು ಸಾಮಾನ್ಯವಾಗಿ ಗೌಪ್ಯವಾಗಿಡುತ್ತಾರೆ. ಮೇಷರಾಶಿಯ ಗಂಡಸರು ಮತ್ತು ಹೆಂಗಸರು ತುಂಬಾ ಕಾಮಪ್ರಚೋದಕರಾಗಿರುತ್ತಾರೆ. ಇವರು ಭಾವನೆಗಳಿಗಿಂತ ಪ್ರಾಯೋಗಿಕವಾಗಿ ಯೋಚಿಸುವವರಾಗಿರುತ್ತಾರೆ. ಮೇಷರಾಶಿಯ ಜನರ ಹಣೆ ಮತ್ತು ಮುಖ ತುಂಬಾ ಸಂವೇದನಾಶೀಲವಾಗಿರುತ್ತದೆ. ಈ ರಾಶಿಯ ಜನರಿಗೆ ಸ್ವಯಂ ನಿಯಂತ್ರಣ ಕಡಿಮೆ ಇರುತ್ತದೆ. ಈ ರಾಶಿಯ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಇಷ್ಟವಿರುತ್ತದೆ ಮತ್ತು ಇವರ ರೊಮ್ಯಾಂಟಿಕ್ ಶೈಲಿಯು ಸಂಗಾತಿಗೂ ಇಷ್ಟವಾಗುತ್ತದೆ. ಮೇಷರಾಶಿಯ ಜನರು ತುಂಬಾ ಹಾಟ್ ಮತ್ತು ಅತಿ ಹೆಚ್ಚು ಕಾಮಪ್ರಚೋದಕರಾಗಿರುತ್ತಾರೆ. ನಂಬರ್ 2, ಮಿಥುನ ರಾಶಿ. ಮಿಥುನ ರಾಶಿಯ ಗಂಡಸರು ಅಥವಾ ಹೆಂಗಸರು ಮಾತುಕತೆಯಲ್ಲಿ ಬಹಳ ನಿಪುಣರಾಗಿರುತ್ತಾರೆ. ಈ ರಾಶಿಯ ವ್ಯಕ್ತಿಗಳು ಮಾತಿನಲ್ಲೇ ಯಾರ ಹೃದಯವನ್ನಾದರೂ ಗೆಲ್ಲುತ್ತಾರೆ. ನಿಮ್ಮ ರಾಶಿಯು ಮಿಥುನವಾಗಿದ್ದು ನಿಮ್ಮ ಸಂಗಾತಿಯ ರಾಶಿಯು ಮಿಥುನವಾಗಿದ್ದರೆ ಮಿಥುನ ಸ್ನೇಹದ ದೊಡ್ಡ ಲಾಭವೇನೆಂದರೆ ಇವರು ಅತ್ಯಂತ ಆತ್ಮೀಯ ಸ್ನೇಹಿತರಾಗುವ ಸಾಧ್ಯತೆ ಇರುತ್ತದೆ. ಇಬ್ಬರು ಮಿಥುನ ರಾಶಿಯವರು ಒಬ್ಬರನ್ನೊಬ್ಬರು ಇಷ್ಟಪಡುವಾಗ ಕಣ್ಣುಗಳಲ್ಲಿ ಒಂದು ಕಿರಣ ಗೋಚರಿಸುತ್ತದೆ. ಪ್ರೇಮದಲ್ಲಿ ಮಿಥುನ ಜೋಡಿಗಳು ಚಂಚಲ ಮತ್ತು ಆತಂಕಿತರಾಗಿರುತ್ತಾರೆ. ಮಿಥುನ ರಾಶಿಯ ವ್ಯಕ್ತಿಗಳು ತುಂಬಾ ಪ್ರಭಾವಶಾಲಿಗಳಾಗಿರುತ್ತಾರೆ ಮತ್ತು ಇವರ ಮುಖದಲ್ಲಿ ಒಂದು ವಿಶಿಷ್ಟ ಕಾಂತಿಯು ಕಾಣುತ್ತದೆ. ಮಿಥುನ ರಾಶಿಯ ಜನರ ಮದುವೆ ಶೀಘ್ರವಾಗಿ ಆಗುತ್ತದೆ. ಪ್ರೇಮವೇ ಇವರ ಜಗತ್ತು. ಇವರಿಗೆ ಪ್ರೇಮದ ಬಂಧನದಲ್ಲಿ ಸಂತೋಷವು ದೊರಕುತ್ತದೆ. ಮಿಥುನ ರಾಶಿಯ ವ್ಯಕ್ತಿಯ ವರ್ತನೆ ನಕಾರಾತ್ಮಕವಾಗಿದ್ದರೆ ಈ ಪ್ರೇಮದ ಬಂಧನವೇ ಅವರಿಗೆ ಸಂಕೊಲೆಯಾಗುತ್ತದೆ. ಮಿಥುನ ರಾಶಿಯ ಜನರು ಕೂಡ ಅತಿ ಹೆಚ್ಚು ಕಾಮಪ್ರಚೋದಕರಾಗಿರುತ್ತಾರೆ. ನಂಬರ್ 3, ಕರ್ಕಾಟಕ ರಾಶಿ. ಇವರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿರುತ್ತದೆ. ಇವರು ಖುಷಿ ಮನಸ್ಸಿನ ಸ್ವಭಾವದವರಾಗಿರುತ್ತಾರೆ. ಮಹಿಳೆಯರು ಇವರ ಕಡೆಗೆ ಶೀಘ್ರವಾಗಿ ಆಕರ್ಷಿತರಾಗುತ್ತಾರೆ. ಕರ್ಕಾಟಕ ರಾಶಿಯ ಜನರ ಒಂದು ವಿಶೇಷತೆ ಏನೆಂದರೆ ಇವರು ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ವಿಶ್ವಾಸದ ಸಂಬಂಧವು ಬೆಳೆದಾಗಲೇ ಮಾತ್ರ ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸಿನ ಸ್ವಭಾವವನ್ನು ಪ್ರದರ್ಶಿಸುತ್ತಾರೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಸ್ವಭಾವದವರಾಗಿರುತ್ತಾರೆ. ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರೊಂದಿಗೆ ಪ್ರೇಮ ಸಂಬಂಧವನ್ನು ಸ್ಥಾಪಿಸಲು ಇವರು ಇಷ್ಟಪಡುತ್ತಾರೆ. ಇಂತಹ ಜನರೊಂದಿಗೆ ಇವರು ಶೀಘ್ರವಾಗಿ ಬೆರೆಯುತ್ತಾರೆ.
ಈ ರಾಶಿಯ ಜನರ ವಿಶೇಷತೆ ಏನೆಂದರೆ ಪ್ರೇಮಿಯ ಪಟ್ಟಿಗೆ ಕರುಣೆ ಮತ್ತು ಸಹಾನುಭೂತಿಯ ಭಾವವನ್ನು ಇಟ್ಟುಕೊಳ್ಳುತ್ತಾರೆ. ಇವರ ವ್ಯಕ್ತಿತ್ವದ ಒಂದು ದೊಡ್ಡ ಕೊರತೆಯೆಂದರೆ ಪ್ರೇಮಿಯ ಯಾವುದೇ ಮಾತು ಇಷ್ಟವಾಗದಿದ್ದರೆ ನೇರವಾಗಿ ಹೇಳದೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಕಾಟಕ ರಾಶಿಯ ವ್ಯಕ್ತಿಯ ಮುಖ ತುಂಬಾ ಸಂವೇದನಾಶೀಲವಾಗಿರುತ್ತದೆ. ಹಿಂದಿನ ವಿಷಯಗಳಲ್ಲಿ ಮುಳುಗಿರುವುದು ಕೂಡ ಇವರ ಒಂದು ಗುಣವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಕರ್ಕಾಟಕ ರಾಶಿಯ ಜನರು ತುಂಬಾ ನಿಷ್ಠಾವಂತ ಮತ್ತು ಸಮರ್ಪಿತ ಸಂಗಾತಿಗಳಾಗಿರುತ್ತಾರೆ. ಇವರು ಸುಲಭವಾಗಿ ಸಂಗಾತಿಯನ್ನು ಬಿಡುವುದಿಲ್ಲ. ನಂಬರ್ 4, ಸಿಂಹರಾಶಿ. ಪ್ರೇಮದ ವಿಷಯಕ್ಕೆ ಬಂದಾಗ ಸಿಂಹರಾಶಿಯ ಜನರು ತುಂಬಾ ಭಾವನಾತ್ಮಕವಾಗಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಸಾಧ್ಯವಾಗುತ್ತದೆ. ಸಿಂಹರಾಶಿಯ ಜನರು ಬಹಳ ರೊಮ್ಯಾಂಟಿಕ್ ಎಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯವರ ಮಾತು ಒಂದು ವೇಳೆ ಕಟುವಾಗಿ ಕೇಳಿಸಿದರೂ ಇವರು ಹೃದಯದಿಂದ ಕೊಮ್ಮಲರಾಗಿರುತ್ತಾರೆ. ಈ ಹೃದಯದ ಕೊಮ್ಮಲತೆಯೇ ಇವರ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನವನ್ನು ಯಶಸ್ವಿ ಮಾಡುತ್ತದೆ. ಇದರ ಜೊತೆಗೆ ಇವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಪೂರ್ಣವಾಗಿ ಅರಿತಿರುತ್ತಾರೆ. ಇವರಿಗೆ ಹೆಣ್ಣು ಮಕ್ಕಳನ್ನು ಆಕರ್ಷಿಸಲು ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ. ಇದರ ಜೊತೆಗೆ ಇವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಇವರು ತಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತಾರೆ. ಇವರಿಗೆ ಸಂಗಾತಿಯಿಂದ ಲವ್ ಮೇಕಿಂಗ್ ವಿಷಯದಲ್ಲಿ ಮೆಚ್ಚುಗೆಯ ಮಾತುಗಳನ್ನು ಕೇಳಲು ತುಂಬಾ ಇಷ್ಟವಿರುತ್ತದೆ. ಇವರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿರುತ್ತದೆ ಮತ್ತು ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿರುತ್ತದೆ. ಇವರು ವ್ಯಾವಹಾರಿಕ ಮತ್ತು ಮಾತಿನಲ್ಲಿ ನಿಪುಣರಾಗಿರುತ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಇವರ ಕಡೆಗೆ ಶೀಘ್ರವಾಗಿ ಆಕರ್ಷಿತರಾಗುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯ ಜನರು ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಎಲ್ಲ ಸಾಧ್ಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಇವರು ಯಾವಾಗಲೂ ಸಂಗಾತಿಯ ಮಾತನ್ನು ಕೇಳಲು ಸಿದ್ಧರಾಗಿರುತ್ತಾರೆ. ನಂಬರ್ 4, ಸಿಂಹರಾಶಿ. ಪ್ರೇಮದ ವಿಷಯಕ್ಕೆ ಬಂದಾಗ ಸಿಂಹರಾಶಿಯ ಜನರು ತುಂಬಾ ಭಾವನಾತ್ಮಕವಾಗಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಸಾಧ್ಯವಾಗುತ್ತದೆ. ಸಿಂಹರಾಶಿಯ ಜನರು ಬಹಳ ರೊಮ್ಯಾಂಟಿಕ್ ಎಂದು ಪರಿಗಣಿಸಲಾಗುತ್ತದೆ. ಸಿಂಹರಾಶಿಯವರ ಮಾತು ಒಂದು ವೇಳೆ ಕಟುವಾಗಿ ಕೇಳಿಸಿದರೂ ಇವರು ಹೃದಯದಿಂದ ಕೊಮ್ಮಲರಾಗಿರುತ್ತಾರೆ. ಈ ಹೃದಯದ ಕೊಮ್ಮಲತೆಯೇ ಇವರ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನವನ್ನು ಯಶಸ್ವಿ ಮಾಡುತ್ತದೆ. ಇದರ ಜೊತೆಗೆ ಇವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಪೂರ್ಣವಾಗಿ ಅರಿತಿರುತ್ತಾರೆ. ಇವರಿಗೆ ಹೆಣ್ಣು ಮಕ್ಕಳನ್ನು ಆಕರ್ಷಿಸಲು ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ. ಇದರ ಜೊತೆಗೆ ಇವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಚೆನ್ನಾಗಿ ತಿಳಿದಿರುತ್ತಾರೆ. ಇವರು ತಮ್ಮ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನವನ್ನು ಪೂರ್ಣವಾಗಿ ಆನಂದಿಸುತ್ತಾರೆ. ಇವರಿಗೆ ಸಂಗಾತಿಯಿಂದ ಲವ್ ಮೇಕಿಂಗ್ ವಿಷಯದಲ್ಲಿ ಮೆಚ್ಚುಗೆಯ ಮಾತುಗಳನ್ನು ಕೇಳಲು ತುಂಬಾ ಇಷ್ಟವಿರುತ್ತದೆ. ಇವರ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿರುತ್ತದೆ ಮತ್ತು ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿರುತ್ತದೆ. ಇವರು ವ್ಯಾವಹಾರಿಕ ಮತ್ತು ಮಾತಿನಲ್ಲಿ ನಿಪುಣರಾಗಿರುತ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಇವರ ಕಡೆಗೆ ಶೀಘ್ರವಾಗಿ ಆಕರ್ಷಿತರಾಗುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯ ಜನರು ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಎಲ್ಲ ಸಾಧ್ಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಇವರು ಯಾವಾಗಲೂ ಸಂಗಾತಿಯ ಮಾತನ್ನು ಕೇಳಲು ಸಿದ್ಧರಾಗಿರುತ್ತಾರೆ. ನಂಬರ್ 5, ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ತಮ್ಮ ಸಂಗಾತಿಗೆ ಅತಿಯಾದ ಪ್ರೀತಿಯನ್ನು ನೀಡುತ್ತಾರೆ. ಸಂಗಾತಿಯ ಸಂತೋಷಕ್ಕಾಗಿ ಇವರು ಯಾವ ಮಟ್ಟಕ್ಕಾದರೂ ಹೋಗಬಹುದು. ಪ್ರತಿ ಕನ್ಯಾ ರಾಶಿಯ ಜನರಿಗೆ ಒಂದು ಕಾಡು ರೂಪವಿರುತ್ತದೆ, ಆದರೆ ಹೊರಗಿನಿಂದ ಶಾಂತ ಮುಖಮಡವಂತೆ ಕಾಣುತ್ತಾರೆ. ಕನ್ಯಾ ರಾಶಿಯ ವ್ಯಕ್ತಿಗಳು ಮೃದು ಸ್ವಭಾವದವರಾಗಿರುತ್ತಾರೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಸಂಗಾತಿಯ ಸಹಾಯಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಇವರು ತಮ್ಮ ಸಂಗಾತಿಯಿಂದಲೂ ಅದೇ ರೀತಿಯ ಪ್ರೀತಿಯನ್ನು ಆಶಿಸುತ್ತಾರೆ. ಈ ರಾಶಿಯ ಜನರು ತುಂಬಾ ಯೋಚಿಸಿ ಕೆಲಸ ಮಾಡುವವರೊಂದಿಗೆ ಬುದ್ಧಿವಂತರೂ ಆಗಿರುತ್ತಾರೆ. ಇವರ ಪ್ರೇಮದ ರೀತಿಯು ಸ್ವಲ್ಪ ವಿಶಿಷ್ಟವಾಗಿರುತ್ತದೆ. ಮಾತಿನಿಂದ ತೋರಿಸುವುದ ಬದಲು ಕೆಲಸದಿಂದ ತೋರಿಸುವುದರಲ್ಲಿ ನಂಬಿಕೆ ಇಡುತ್ತಾರೆ. ಕನ್ಯಾ ರಾಶಿಯ ಜನರು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಯಶಸ್ವಿಯಾಗಿರುತ್ತಾರೆ. ವಾಸ್ತವವಾಗಿ ಕನ್ಯಾ ರಾಶಿಯ ಜನರು ತಮ್ಮ ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಇದರ ಜೊತೆಗೆ ಇವರು ತುಂಬಾ ಕಾಳಜಿ ವಹಿಸುವ ಸ್ವಭಾವದವರಾಗಿರುತ್ತಾರೆ. ಇವರು ಸಮಯಕ್ಕೆ ತಕ್ಕಂತೆ ತಮ್ಮ ಸಂಗಾತಿಗೆ ಆಶ್ಚರ್ಯಕರ ಕಾಣಿಕೆಗಳನ್ನು ನೀಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಜನರ ಹೃದಯವು ತುಂಬಾ ಕೋಮಲವಾಗಿರುತ್ತದೆ. ರೊಮ್ಯಾನ್ಸ್ ವಿಷಯದಲ್ಲೂ ಕೂಡ ಇವರು ಅಗ್ರಗಣ್ಯನಾಗಿರುತ್ತಾರೆ. ನಂಬರ್ 6, ಮೀನರಾಶಿ. ಮೀನರಾಶಿಯ ಜನರು ತುಂಬಾ ಸಂವೇದನಾಶೀಲ ಮತ್ತು ಕಾಳಜಿ ವಹಿಸುವವರಾಗಿರುತ್ತಾರೆ. ಇಂತಹ ಜನರು ಇತರರನ್ನು ಸಂತೋಷವಾಗಿಡುವುದರಲ್ಲಿ ಆನಂದವನ್ನು ಅನುಭವಿಸುತ್ತಾರೆ. ಇವರೊಂದಿಗೆ ಸನ್ನಾಗಿರುವುದು ತುಂಬಾ ಸುಲಭ. ಮೀನರಾಶಿಯ ಜನರು ತಮ್ಮ ಸಂಗಾತಿಯನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಇವರು ತುಂಬಾ ಖುಷಿ ಮನಸ್ಸಿನ ವ್ಯಕ್ತಿಗಳಾಗಿರುತ್ತಾರೆ ಎಂದು ನಂಬಲಾಗಿದೆ. ಇದರ ಜೊತೆಗೆ ಇವರು ತಮ್ಮ ಸಂಗಾತಿಯ ಪ್ರತಿಯೊಂದು ಆಸೆಯನ್ನು ಗೌರವಿಸುತ್ತಾರೆ ಮತ್ತು ಅದನ್ನು ಪೂರೈಸಲು ತೀವ್ರವಾಗಿ ಪ್ರಯತ್ನಿಸುತ್ತಾರೆ. ಸಂಭೋಗಕ್ಕೆ ಇವರು ಯಾವಾಗಲೂ ಸಿದ್ಧರಾಗಿರುತ್ತಾರೆ. ಮೀನರಾಶಿಯ ಜನರು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಬಹಳ ಮುಂದೆ ಇರುತ್ತಾರೆ. ಸ್ನೇಹಿತರೆ, ಮೊದಲಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಕಾಮಪ್ರಚೋದಕತೆ ಎಂದರೆ ಕೇವಲ ಶಾರೀರಿಕ ಆಕರ್ಷಣೆ ಮಾತ್ರವಲ್ಲ. ಜ್ಯೋತಿಷ್ಯದಲ್ಲಿ ಇದರ ಅರ್ಥವು ಉತ್ಸಾಹ, ತೀವ್ರವಾದ ಒಲವು, ಭಾವನಾತ್ಮಕ ಆಳವಾದ ಸಂಪರ್ಕ ಮತ್ತು ಭಾವನೆಗಳು ಸೇರಿವೆ. ಸ್ನೇಹಿತರೆ, ಈ ಆಕರ್ಷಕ ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿದುಕೊಂಡ ನಂತರ ಈಗ ನಿಮ್ಮ ಸರಡಿ. ನಿಮ್ಮ ರಾಶಿಯ ರಹಸ್ಯಗಳನ್ನು ಇನ್ನಷ್ಟು ಆಳವಾಗಿ ತಿಳಿಯಲು ಮತ್ತು ನಿಮ್ಮ ಪ್ರೀತಿಯ ಜೀವನವನ್ನು ರೋಮಾಂಚಕರವಾಗಿಸಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಸೋ ದ್ಯಾಟ್ ಅವರು ಸಹ ಈ ರೋಮಾಂಚಕ ಜ್ಯೋತಿಷ್ಯದ ಒಳಗಿನ ರಹಸ್ಯಗಳನ್ನು ತಿಳಿಯಬಹುದು. ಒಟ್ಟಾಗಿ ಸೇರಿ ಪ್ರೇಮ ಮತ್ತು ಕಾಮಪ್ರಚೋದಕತೆಯ ಈ ಜಗತ್ತನ್ನು ಇನ್ನಷ್ಟು ಆನಂದದಾಯಕವಾಗಿ ಅನ್ವೇಷಿಸೋಣ. ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಜೀವನವನ್ನು ಮತ್ತಷ್ಟು ಸುಂದರವಾಗಿಸಿ. ಧನ್ಯವಾದಗಳು.